ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 4 ಮತ್ತು 5, 2026ರ 10 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡೋಣ. ಪ್ರತಿಯೊಂದು ಪ್ರಶ್ನೆಯ ಜೊತೆ ಅದರ ಎಲ್ಲ ಆಯ್ಕೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಇದರಿಂದ ನಿಮ್ಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಬಹಳ ಮುಖ್ಯ. ಹಾಗಾದ್ರೆ ಶುರು ಮಾಡೋಣಲ್ವಾ? ಸರಿ, ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದ ಪೃಥ್ವಿ ವಿಜ್ಞಾನ ಅಥವಾ ಪೃಥ್ವಿ ಅನ್ನೋ ಒಂದು ದೊಡ್ಡ ಯೋಜನೆಯನ್ನ ಯಾವ ಸಚಿವಾಲಯ ಜಾರಿಗೆ ತಂದಿದೆ? ಈ 4 ಆಯ್ಕೆಗಳನ್ನ ಒಮ್ಮೆ ನೋಡಿ. ಯಾವುದು ಸರಿ ಉತ್ತರ ಅಂತ ಅನ್ಸತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪೃಥ್ವಿ ವಿಜ್ಞಾನ ಸಚಿವಾಲಯ. ನೋಡಿ, ಯೋಜನೆಯ ಹೆಸರಲ್ಲೇ ಪೃಥ್ವಿ ಅಂತ ಇದೆ, ಹಾಗಾಗಿ ಈ ಸಚಿವಾಲಯ ಅಂತ ಸುಲಭವಾಗಿ ಊಹಿಸಬಹುದು. ಹಾಗಾದ್ರೆ ಬೇರೆ ಆಯ್ಕೆಗಳು ಯಾಕೆ ಸರಿಯಿಲ್ಲ? ಆಯ್ಕೆ ಎ, ಪರಿಸರ ಸಚಿವಾಲಯ, ಮುಖ್ಯವಾಗಿ ಸಂರಕ್ಷಣೆ ಮತ್ತು ಮಾಲಿನ್ಯದ ಬಗ್ಗೆ ಗಮನಹರಿಸುತ್ತೆ. ಆಯ್ಕೆ ಬಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ, ಆದರೆ ಭೂವಿಜ್ಞಾನಕ್ಕೆಂದೇ ಮೀಸಲಾದದ್ದು MOES. ಇನ್ನು ಆಯ್ಕೆ ಡಿ, ಜಲಶಕ್ತಿ ಸಚಿವಾಲಯ, ಕೇವಲ ನೀರಿನ ಸಂಪನ್ಮೂಲಕ್ಕೆ ಸೀಮಿತ. ಈ ಪೃಥ್ವಿ ಯೋಜನೆಯ ವಿಶೇಷತೆ ಅಂದ್ರೆ ಇದು ಭೂಮಿಯ 5 ಮುಖ್ಯ ಭಾಗಗಳಾದ ಗಾಳಿ, ನೀರು, ನೆಲ, ಹಿಮ ಮತ್ತು ಜೀವಿಗಳನ್ನ ಒಟ್ಟಿಗೆ ಸ್ಟಡಿ ಮಾಡುತ್ತೆ. ಇದರಿಂದ ಚಂಡುಮಾರುತದಂತಹ ವಿಕೋಪಗಳನ್ನ ಊಹಿಸೋದ್ರಲ್ಲಿ ಈಗಾಗಲೇ 40% ನಿಖರತೆ ಹೆಚ್ಚಾಗಿದೆ. ಇದು ಸೈನ್ಸ್ ಅನ್ನ ನೇರವಾಗಿ ಜನರ ರಕ್ಷಣೆಗೆ ಬಳಸ್ಕೊಳ್ಳೋಕೆ ಒಂದು ಅದ್ಭುತ ಉದಾಹರಣೆ. ನಮ್ಮ ಎರಡನೇ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ್ದು. ಯೋಚನೆ ಮಾಡಿ, ಒಂದು ರಾಜ್ಯ ಸರ್ಕಾರ ಸಂವಿಧಾನದ ಪ್ರಕಾರ ಕೆಲಸ ಮಾಡೋಕೆ ಫೇಲ್ ಆದ್ರೆ ಕೇಂದ್ರ ಸರ್ಕಾರ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು. ಇದಕ್ಕೆ ಸಂವಿಧಾನದ ಯಾವ ವಿಧಿ ಅಧಿಕಾರ ಕೊಡುತ್ತೆ? ಸರಿ ಉತ್ತರ ಆಪ್ಷನ್ ಸಿ, ವಿಧಿ 356. ಇದನ್ನ ರಾಜ್ಯ ತುರ್ತು ಪರಿಸ್ಥಿತಿ ಅಂತಾನೂ ಕರೀತಾರೆ. ಹಾಗಾದ್ರೆ ಉಳಿದ ಆಯ್ಕೆಗಳ ಬಗ್ಗೆನೂ ತಿಳ್ಕೊಳ್ಳೋಣ. ವಿಧಿ 164 ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ನೇಮಕಾತಿ ಬಗ್ಗೆ ಹೇಳತ್ತೆ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅಂದ್ರೆ ಯುದ್ಧ ಅಥವಾ ಹೊರಗಿನಿಂದ ದಾಳಿಯಾದಾಗ ಬಳಸಲಾಗತ್ತೆ. ಇನ್ನು ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ್ದು. ಹಾಗಾಗಿ ಒಂದು ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ಬಳಸೋದು ವಿಧಿ 356 ಮಾತ್ರ. ಈ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ, ರಾಜ್ಯಪಾಲರ ವರದಿ ಮೇಲೆ ರಾಷ್ಟ್ರಪತಿಗಳು ಆ ರಾಜ್ಯದ ಆಡಳಿತವನ್ನ ತಮ್ಮ ಕೈಗೆ ತಗೋತಾರೆ. ಪರಿಸ್ಥಿತಿ ಸರಿ ಹೋದ ಮೇಲೆ ಆಳ್ವಿಕೆಯನ್ನ ರದ್ದು ಮಾಡಿ ಹೊಸ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ. ಇತ್ತೀಚೆಗೆ ಮಣಿಪುರದಲ್ಲಿ ನಡೆದ ಘಟನೆ ಇದಕ್ಕೆ ಒಂದು ಉದಾಹರಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವೆಲ್ಲ ಖಾಸಗಿ ಕ್ಯಾಬ್ ಸೇವೆಗಳನ್ನ ಬಳಸ್ತೀವಿ ಅಲ್ವಾ? ಅದಕ್ಕೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ಅನ್ನೋ ಹೊಸ ಯೋಜನೆಯನ್ನ ತಂದಿದೆ. ಇದು ಯಾವ ಸಹಕಾರಿ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್. ಈ ಯೋಜನೆ ಸಹಕಾರ ಸಚಿವಾಲಯದ ಒಂದು ಉಪಕ್ರಮ. ಇದರ ಹಿಂದಿರೋ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಚಾಲಕನೇ ಮಾಲೀಕ. ಇದರರ್ಥ ಡ್ರೈವರ್ಗಳು ಬರೀ ನೌಕರರಲ್ಲ, ಅವರು ಆ ಕಂಪನಿಯ ಮಾಲೀಕತ್ವದಲ್ಲಿ ಮತ್ತು ಲಾಭದಲ್ಲಿ ಪಾಲುದಾರರಾಗಿರ್ತಾರೆ. ಇದು ಖಾಸಗಿ ಕಂಪನಿಗಳ ತರಹ ಡ್ರೈವರ್ಗಳಿಂದ ಜಾಸ್ತಿ ಕಮಿಷನ್ ತಗೊಳ್ಳಲ್ಲ, ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಬೆಲೆ ಏರಿಸೋ ಸರ್ಚ್ ಪ್ರೈಸಿಂಗ್ ಕೂಡ ಇರಲ್ಲ. ಇದರಿಂದ ಚಾಲಕರಿಗೂ ಒಳ್ಳೆದಾಗತ್ತೆ, ಗ್ರಾಹಕರಿಗೂ ನ್ಯಾಯವಾದ ಬೆಲೆಯಲ್ಲಿ ಸೇವೆ ಸಿಗುತ್ತೆ. 4ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ್ದು. ಗೋಲ್ಡನ್ ಕ್ರೆಸೆಂಟ್ ಅನ್ನೋ ಪದವನ್ನ ನಾವು ಡ್ರಗ್ಸ್ ಕಳ್ಳಸಾಗಣೆ ಬಗ್ಗೆ ಬರೋ ಸುದ್ದಿಯಲ್ಲಿ ಆಗಾಗ ಕೇಳಿರ್ತೀವಿಯಲ್ವಾ? ಹಾಗಾದ್ರೆ ಈ ಪ್ರದೇಶದಲ್ಲಿ ಯಾವ ದೇಶಗಳಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಫ್ಘಾನಿಸ್ತಾನ್, ಇರಾನ್ ಮತ್ತು ಪಾಕಿಸ್ತಾನ್. ಈ 3 ದೇಶಗಳ ಬಾರ್ಡರ್ ಸೇರಿ ಒಂದು ಅರ್ಧಚಂದ್ರಾಕೃತಿಯ ಆಕಾರದಲ್ಲಿ ಕಾಣೋದ್ರಿಂದ ಇದಕ್ಕೆ ಗೋಲ್ಡನ್ ಕ್ರೆಸೆಂಟ್ ಅಂತ ಹೆಸರು ಬಂದಿದೆ. ಹಾಗಾದ್ರೆ ಆಪ್ಷನ್ ಎದಲ್ಲಿರೋ ದೇಶಗಳನ್ನ ಏನಂತಾರೆ? ಮ್ಯಾನ್ಮಾರ್, ಥೈಲೆಂಡ್ ಮತ್ತು ಲಾವೋಸ್ ಸೇರಿ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೆಯಲ್ಪಡುವ ಇನ್ನೊಂದು ಡ್ರಗ್ಸ್ ಉತ್ಪಾದನಾ ಪ್ರದೇಶವನ್ನ ರೂಪಿಸುತ್ತವೆ. ಗೋಲ್ಡನ್ ಕ್ರೆಸೆಂಟ್ ಬಗ್ಗೆ ಆತಂಕಕಾರಿ ವಿಷಯ ಅಂದ್ರೆ ಇಡೀ ಪ್ರಪಂಚದ 80-85% ಅಫೀಮು ಅಫ್ಘಾನಿಸ್ತಾನ್ ಒಂದರಲ್ಲೇ ಉತ್ಪಾದನೆಯಾಗುತ್ತೆ. ಈ ಡ್ರಗ್ಸ್ ಮಾರಾಟದಿಂದ ಬರೋ ಹಣ ಭಯೋತ್ಪಾದಕ ಸಂಘಟನೆಗಳಿಗೆ ಹೋಗುತ್ತೆ. ಇದು ಇಡೀ ಜಗತ್ತಿನ ಭದ್ರತೆಗೆ ಒಂದು ದೊಡ್ಡ ಅಪಾಯ. 5ನೇ ಪ್ರಶ್ನೆಗೆ ಬರೋಣ. ಪ್ಲಾಸ್ಟ್ ಇಂಡಿಯಾ 2026 ಅನ್ನೋದು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಪ್ರದರ್ಶನ. ಇದರ ಹೆಸರಲ್ಲೇ ಒಂದು ಕ್ಲೂ ಇದೆ. ಇದು ಯಾವ ಇಂಡಸ್ಟ್ರಿಗೆ ಸಂಬಂಧಿಸಿದ್ದು? ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಆಪ್ಷನ್ ಬಿ, ಪ್ಲಾಸ್ಟಿಕ್ ಕೈಗಾರಿಕೆ. ಈ ಕಾರ್ಯಕ್ರಮವನ್ನ ದೆಹಲಿಯ ಪ್ರಸಿದ್ಧ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಇದರ ಥೀಮ್ ಭಾರತ ನೆಕ್ಸ್ಟ್ ಅಂತ. ಅಂದ್ರೆ ಇದು ವಿಕಸಿತ ಭಾರತ್ ಮತ್ತು ಆತ್ಮನಿರ್ಭರ ಭಾರತದ ಗುರಿಗಳ ಜೊತೆ ಲಿಂಕ್ ಆಗಿದೆ. ಈ ಪ್ರದರ್ಶನದ ಮುಖ್ಯ ಉದ್ದೇಶ ಭಾರತವನ್ನ ಪ್ಲಾಸ್ಟಿಕ್ ಉದ್ಯಮದಲ್ಲಿ ಒಂದು ಗ್ಲೋಬಲ್ ಹಬ್ ಮಾಡೋದು,
ಉತ್ಪಾದನೆಯನ್ನ ಹೆಚ್ಚಿಸಿ ಹೆಚ್ಚು ಉದ್ಯೋಗ ಸೃಷ್ಟಿಸೋದು. 6ನೇ ಪ್ರಶ್ನೆ, ಟೆಕ್ನಾಲಜಿ ಕ್ಷೇತ್ರದ ಒಂದು ದೊಡ್ಡ ಬೆಳವಣಿಗೆಯ ಬಗ್ಗೆ. ಭಾರತ್ ಜೆನ್ಎಐ ಅಂದ್ರೆ ಭಾರತದ್ದೇ ಆದ ಕೃತಕ ಬುದ್ಧಿಮತ್ತೆ ಮಾದರಿಯನ್ನ ಅಂದ್ರೆ ಎಐ ಮಾಡೆಲ್ ಅನ್ನ ನಿರ್ಮಿಸೋ ಯೋಜನೆ. ಇದು ಯಾವ ಸರ್ಕಾರಿ ಮಿಷನ್ ಅಡಿಯಲ್ಲಿ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ ಎಐ ಮಿಷನ್. ಇದು ಭಾರತದಲ್ಲಿ ಎಐ ಎಕೋಸಿಸ್ಟಮ್ ಅನ್ನ ಕಟ್ಟುವ ಒಂದು ದೊಡ್ಡ ಯೋಜನೆ. ಬೇರೆ ಆಯ್ಕೆಗಳನ್ನ ನೋಡಿದ್ರೆ ಡಿಜಿಟಲ್ ಇಂಡಿಯಾ ದೇಶದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಗಮನ ಹರಿಸುತ್ತೆ. ಮೇಕ್ ಇನ್ ಇಂಡಿಯಾ ಉತ್ಪಾದನೆಗೆ ಒತ್ತು ಕೊಡುತ್ತೆ. ಭಾರತ್ ಜೆಎಐ ಭಾರತದ ಮೊದಲ ಸಾರ್ವಭೌಮ ಬೃಹತ್ ಭಾಷಾ ಮಾದರಿ ಅಂದ್ರೆ ಎಲ್ಎಲ್ಎಂ ಆಗ್ಲಿದೆ. ಇದರ ಸ್ಪೆಷಾಲಿಟಿ ಅಂದ್ರೆ ಇದನ್ನ ನಮ್ಮ ಸಂಸ್ಕೃತಿ ಮತ್ತು ಸಂವಿಧಾನದಲ್ಲಿರೋ ಎಲ್ಲಾ 22 ಭಾಷೆಗಳಿಗೆ ತಕ್ಕಂತೆ ಡೆವಲಪ್ ಮಾಡಲಾಗ್ತಿದೆ. ಇದನ್ನ ಕೃಷಿ, ಕಾನೂನು ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಬಳಸಲು ಐಐಟಿ ಬಾಂಬೆ ತಂಡ ಕೆಲಸ ಮಾಡ್ತಿದೆ. 7ನೇ ಪ್ರಶ್ನೆ, ನಮ್ಮ ರಕ್ಷಣಾ ತಂತ್ರಜ್ಞಾನದ ಬಗ್ಗೆ. ಇತ್ತೀಚೆಗೆ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ ಡಿಆರ್ಡಿಒ ಒಂದು ಮಹತ್ವದ ತಂತ್ರಜ್ಞಾನವನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಅದು ಯಾವ ತಂತ್ರಜ್ಞಾನ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಅಥವಾ ಎಸ್ಎಫ್ಡಿಆರ್. ಇದೊಂದು ಅಡ್ವಾನ್ಸ್ಡ್ ಮಿಸೈಲ್ ಪ್ರೊಪಲ್ಷನ್ ಟೆಕ್ನಾಲಜಿ, ಅಂದ್ರೆ ಕ್ಷಿಪಣಿಗಳಿಗೆ ಹೆಚ್ಚು ಸ್ಪೀಡ್, ಹೆಚ್ಚು ರೇಂಜ್ ಕೊಡೋ ಒಂದು ಸಿಸ್ಟಮ್. ಉಳಿದ ಆಯ್ಕೆಗಳನ್ನ ನೋಡಿದ್ರೆ ಸ್ಕ್ರಾಮ್ಜೆಟ್ ಹೈಪರ್ ಸಾನಿಕ್ ಸ್ಪೀಡ್ನಲ್ಲಿ ಕೆಲಸ ಮಾಡುತ್ತೆ, ಆದ್ರೆ ಎಸ್ಎಫ್ಡಿಆರ್ ಸೂಪರ್ ಸಾನಿಕ್ ವೇಗಕ್ಕೆ ಸರಿಹೊಂದುತ್ತೆ. ಟರ್ಬೋಜೆಟ್ ಅನ್ನೋದು ಸಾಮಾನ್ಯವಾಗಿ ವಿಮಾನಗಳಲ್ಲಿ ಬಳಸೋ ಎಂಜಿನ್. ಎಸ್ಎಫ್ಡಿಆರ್ ಟೆಕ್ನಾಲಜಿಯಿಂದ ನಮ್ಮ ದೀರ್ಘವ್ಯಾಪ್ತಿಯ ವಾಯು ಕ್ಷಿಪಣಿಗಳಿಗೆ ಹೆಚ್ಚು ವೇಗ ಮತ್ತು ದೂರದ ಗುರಿಯನ್ನ ತಲುಪೋ ಶಕ್ತಿ ಸಿಗುತ್ತೆ. ಈ ಯಶಸ್ಸಿನಿಂದ ಭಾರತ ಈ ತಂತ್ರಜ್ಞಾನ ಹೊಂದಿರುವ ಕೆಲವು ದೇಶಗಳ ಲಿಸ್ಟ್ಗೆ ಸೇರಿದೆ. ಇದು ನಮ್ಮ ವಾಯುಪಡೆಗೆ ದೊಡ್ಡ ಬಲ. 8ನೇ ಪ್ರಶ್ನೆ, ಒಂದು ಇಂಪಾರ್ಟೆಂಟ್ ದಿನಾಚರಣೆ ಬಗ್ಗೆ. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋಕೆ ವಿಶ್ವ ಕ್ಯಾನ್ಸರ್ ದಿನವನ್ನ ಪ್ರತಿ ವರ್ಷ ಆಚರಿಸಲಾಗುತ್ತೆ. ಅದು ಯಾವತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ 4. ಪರೀಕ್ಷೆ ದೃಷ್ಟಿಯಿಂದ ಬೇರೆ ದಿನಾಂಕಗಳು ಮುಖ್ಯ. ಜನವರಿ 30 ಭಾರತದಲ್ಲಿ ಹುತಾತ್ಮರ ದಿನ, ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನ, ಮತ್ತೆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. 2026ರ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಯುನೈಟೆಡ್ ಬೈ ಯುನೀಕ್ ಅಂತ. ಇದರರ್ಥ ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್. ಪ್ರತಿಯೊಬ್ಬ ಕ್ಯಾನ್ಸರ್ ರೋಗಿಯ ಅನುಭವವೂ ಬೇರೆ ಬೇರೆಯಾಗಿರುತ್ತೆ, ಅವರಿಗೆ ವೈಯಕ್ತಿಕವಾದ ಆರೈಕೆ ಬೇಕು ಅನ್ನೋದನ್ನ ಇದು ಹೇಳುತ್ತೆ. ಈ ಜಾಗತಿಕ ಕ್ಯಾಂಪೇನ್ ಅನ್ನ ಯುಐಸಿಸಿ ಅನ್ನೋ ಸಂಸ್ಥೆ ನಡೆಸುತ್ತೆ. 9ನೇ ಪ್ರಶ್ನೆ, ಇತ್ತೀಚೆಗೆ ಮೇಘಾಲಯದಲ್ಲಿ ನಡೆದ ಒಂದು ಗಣಿ ದುರಂತ ಸುದ್ದಿಯಲ್ಲಿತ್ತು. ಅಲ್ಲಿ ತುಂಬಾ ಕಿರಿದಾದ ಸುರಂಗಗಳನ್ನ ತೋಡಿ ಮಾಡುವ ಒಂದು ಅಪಾಯಕಾರಿ ಗಣಿಗಾರಿಕೆ ಪದ್ಧತಿಯಿದೆ. ಅದಕ್ಕೇನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರ್ಯಾಟ್ ಹೋಲ್ ಗಣಿಗಾರಿಕೆ. ಇಲಿಯ ಬಿಲದ ಹಾಗೆ ತುಂಬಾ ಸಣ್ಣ ಸುರಂಗಗಳನ್ನ ತೋಡಿ ಗಣಿಗಾರಿಕೆ ಮಾಡೋದ್ರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಬೇರೆ ಆಯ್ಕೆಗಳು ಅಂದ್ರೆ ಓಪನ್ ಕಾಸ್ಟ್ ಅಂದ್ರೆ ನೆಲದ ಮೇಲ್ಭಾಗವನ್ನೇ ಅಗೆಯೋದು, ಡೀಪ್ ಶಾಫ್ಟ್ ಅಂದ್ರೆ ಆಳವಾದ ಸುರಂಗಗಳನ್ನ ತೋಡೋದು. ಈ ರ್ಯಾಟ್ ಹೋಲ್ ಗಣಿಗಾರಿಕೆಯಲ್ಲಿರೋ ಒಂದೇ ಒಂದು ಅನುಕೂಲ ಅಂದ್ರೆ ಖರ್ಚು ಕಡಿಮೆ. ಆದ್ರೆ ಅನಾನುಕೂಲಗಳ ಲಿಸ್ಟ್ ತುಂಬಾ ದೊಡ್ಡದಿದೆ. ಕಾರ್ಮಿಕರ ಜೀವಕ್ಕೆ ಅಪಾಯ, ಭೂಕುಸಿತ, ಪರಿಸರ ಮಾಲಿನ್ಯ, ಹೀಗೆ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೆ ಎನ್ಜಿಟಿ ಇದನ್ನ ಬ್ಯಾನ್ ಮಾಡಿದೆ. ಆದ್ರೂ ಇದು ಇನ್ನೂ ಅಕ್ರಮವಾಗಿ ನಡೀತಾನೇ ಇದೆ. ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಗ್ಗೆ ಜಾಗತಿಕ ನಿಯಮಗಳನ್ನ ರೂಪಿಸೋಕೆ ವಿಶ್ವಸಂಸ್ಥೆ ಒಂದು ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಅದಕ್ಕೆ ನಮ್ಮ ಭಾರತದಿಂದ ಒಬ್ಬ ಪ್ರಖ್ಯಾತ ಪ್ರೊಫೆಸರ್ ಆಯ್ಕೆಯಾಗಿದ್ದಾರೆ. ಅವರು ಯಾರು? ಸರಿಯಾದ ಉತ್ತರ ಬಿ, ಬಲರಾಮನ್ ರವೀಂದ್ರನ್. ಇವರು ಐಐಟಿ ಮದ್ರಾಸ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರು ಮತ್ತೆ ಎಐ ಫೀಲ್ಡ್ನಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ತಜ್ಞರು. ಸುಂದರ್ ಪಿಚಾಯ್, ಗೂಗಲ್ ಸಿಇಒ, ಅವರು ಈ ಸಮಿತಿಯಲ್ಲಿಲ್ಲ. ಪ್ರೊಫೆಸರ್ ರವೀಂದ್ರನ್ ಅವರು ವಿಶ್ವಸಂಸ್ಥೆಯ ಈ ಸಮಿತಿಯಲ್ಲಿ ಎಐ ತಂತ್ರಜ್ಞಾನವನ್ನ ಹೇಗೆ ಬಳಸಬೇಕು, ಅದರ ಸೇಫ್ಟಿ ಏನು ಅನ್ನೋ ಬಗ್ಗೆ ಜಾಗತಿಕ ನಿಯಮಗಳನ್ನ ರೂಪಿಸೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಲಿದ್ದಾರೆ. ಈ ನೇಮಕಾತಿ ನಿಜಕ್ಕೂ ಭಾರತಕ್ಕೆ ಹೆಮ್ಮೆಯ ವಿಷಯ. ಎಐ ಕ್ಷೇತ್ರದಲ್ಲಿ ಭಾರತದ ಜ್ಞಾನವನ್ನ ಇಡೀ ಜಗತ್ತು ಗುರುತಿಸ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸರಿ, ಈಗ ಫಟಾಫಟ್ ಅಂತ ಕೆಲವು ಒನ್ ಲೈನರ್ಸ್ ರಿವೈಸ್ ಮಾಡೋಣ. ಗಮನವಿಟ್ಟು ಕೇಳಿ. 1. ಸಂಪನ್, ಇದು ದೂರಸಂಪರ್ಕ ಇಲಾಖೆಯ ಪೆನ್ಷನರ್ಗಳಾಗಿ ಇರೋ ಆನ್ಲೈನ್ ಪೆನ್ಷನ್ ಸಿಸ್ಟಮ್. 2. ಮೇರಾ ಗಾಂವ್ ಮೇರಿ ಧರೋಹರ್, ಈ ಯೋಜನೆ ಮೂಲಕ ಸಂಸ್ಕೃತಿ ಸಚಿವಾಲಯ 6.38 ಲಕ್ಷ ಹಳ್ಳಿಗಳ ಸಾಂಸ್ಕೃತಿಕ ಮ್ಯಾಪಿಂಗ್ ಮಾಡಿದೆ. 3.
ವೆನೆಜುವೆಲಾದ ಹೊಸ ಉಪಾಧ್ಯಕ್ಷೆಯಾಗಿ ಡೆಲ್ಸಿ ರೊಡ್ರಿಗೆಸ್ ನೇಮಕಗೊಂಡಿದ್ದಾರೆ. 4. ಥಲಸೇಮಿಯಾ ರೋಗಕ್ಕೆ ಚಿಕಿತ್ಸೆ ನೀಡೋ ಮಿಟಾಪಿವಾಟ್ ಅನ್ನೋ ಹೊಸ ಮಾತ್ರೆಗೆ FDA ಅನುಮೋದನೆ ಸಿಕ್ಕಿದೆ. ಮತ್ತು 5. AI ಇಂಪ್ಯಾಕ್ಟ್ ಕಾನ್ಫರೆನ್ಸ್ ರಾಜಸ್ಥಾನದ ಜೈಪುರದಲ್ಲಿ ನಡೆಯಿತು. ಇನ್ನುಳಿದ 5 ಅಂಶಗಳು. 6. ಸ್ಯಾರಸ್ 2026 ರಾಷ್ಟ್ರೀಯ ಪ್ರದರ್ಶನವನ್ನ ಮಹಿಳಾ ಸ್ವಸಹಾಯ ಸಂಘಗಳಿಗಾಗಿ ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಆಯೋಜಿಸಲಾಯಿತು. 7. ರೋಗಗಳನ್ನ ಬೇಗ ಪತ್ತೆ ಮಾಡೋಕೆ ಭಾರತದ ಮೊದಲ ಸರ್ಕಾರಿ AI ಕ್ಲಿನಿಕ್ ಅನ್ನು ಗ್ರೇಟರ್ ನೋಯ್ಡಾದ GMIS ಆಸ್ಪತ್ರೆಯಲ್ಲಿ ಶುರುಮಾಡಲಾಗಿದೆ. 8. ಮಿಜೋರಾಂನಲ್ಲಿ ಕ್ಯಾಲಮೇರಿಯಾ ಮಿಜೋರಮೆನ್ಸಿಸ್ ಅನ್ನೋ ಹೊಸ ವಿಷರಹಿತ ಹಾವಿನ ಪ್ರಭೇದ ಪತ್ತೆಯಾಗಿದೆ. 9. DLI ಸ್ಕೀಮ್, ಇದು ಚಿಪ್ ಡಿಸೈನ್ ಮಾಡೋ ಸ್ಟಾರ್ಟ್ಅಪ್ಸ್ಗಳಿಗೆ ಹಣಕಾಸಿನ ನೆರವು ನೀಡೋ ಯೋಜನೆ. ಮತ್ತು 10. ಬಿಮ್ಸ್ಟೆಕ್ ದೇಶಗಳಿಗಾಗಿ ಕ್ಯಾನ್ಸರ್ ಆರೈಕೆ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಭಾರತ ವಿಶಾಖಪಟ್ಟಣಂನಲ್ಲಿ ಆಯೋಜಿಸಿತು. ಮತ್ತು ಈಗ ನಿಮಗೊಂದು ಸಿಂಪಲ್ ಪ್ರಶ್ನೆ. ಮೇಘಾಲಯದ ರಾಜಧಾನಿ ಯಾವುದು? ನಿಮ್ಮ ಉತ್ತರವನ್ನು ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇವತ್ತಿನ ಈ ವಿವರವಾದ ವಿಶ್ಲೇಷಣೆ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.